ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಗಳ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ಬದ್ಧತೆ ಇರುವ ನನಗೆ ಒಂದು ಅವಕಾಶ ನೀಡಿ ಆಶೀರ್ವದಿಸಿ ಎಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ಶಿಕ್ಷಕರುಗಳಲ್ಲಿ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2020ರಲ್ಲಿ ನಡೆದ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿದ್ದೇನೆ. ಅಂದು 3 ಪಕ್ಷಗಳ ಅಭ್ಯರ್ಥಿಗಳ ನಡುವೆ ನಡೆದ ಹೋರಾಟದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಪುಟ್ಟಣ್ಣ ಗೆಲುವು ಸಾಧಿಸಿ ಸ್ವಾರ್ಥ ರಾಜಕಾರಣಕ್ಕಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷಾಂತರ ಮಾಡಿ ಶಿಕ್ಷಕರುಗಳನ್ನು ಬಲಿಪಶು ಮಾಡಿದ್ದಾರೆ. ಅಲ್ಲದೆ 4 ಅವಧಿಯಲ್ಲಿ ಗೆದ್ದು ಅಧಿಕಾರ ನಡೆಸಿದರೆ ಹೊರತು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಅಂಥವರನ್ನು ಮತ್ತೊಮ್ಮೆ ಆಯ್ಕೆ ಮಾಡುವುದರಲ್ಲಿ ಅರ್ಥವಿಲ್ಲ. ಹಾಗಾಗಿ ಅವರಿಂದ ಎದುರಾಗಿರುವ ಉಪಚುನಾವಣೆಯಲ್ಲಿ ಪ್ರಜ್ಞಾವಂತ ಶಿಕ್ಷಕ ಮತದಾರರು ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಶ್ವಾಸವಿರಿಸಿಕೊಂಡು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ ಎಂದು ಮಾಹಿತಿ ನೀಡಿದರು. ಉಪಚುನಾವಣೆ ಕಳೆದ ಬಾರಿ ಬಿಜೆಪಿಯಿಂದ ನಿಂತು ಬಿಜೆಪಿ ಪಕ್ಷದ ಕಾರ್ಯಕರ್ತರ ನಾಯಕರ ಸಂಘ ಪರಿವಾರದ ಕೆಲಸದಿಂದ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪರವರ ಆಶೀರ್ವಾದದಿಂದ ಏನು ಕಳೆದ ಬಾರಿ ಗೆದ್ದಿದ್ದ ಪುಟ್ಟಣ್ಣನವರು ಸ್ವಾರ್ಥಕ್ಕಾಗಿ ಸ್ವಹಿತಕ್ಕಾಗಿ ಪಕ್ಷಾಂತರ ಮಾಡಿ ಪಕ್ಷಕ್ಕೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟ ಪರಿಣಾಮ ಇದು ಇಂದು ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಗೆ ಸನ್ಮಾನ್ಯ ಪುಟ್ಟಣ್ಣನವರು ಕಾರಣ. ಅವರ ಪಕ್ಷಾಂತರ, ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಏನು ರಾಜೀನಾಮೆ ಕೊಟ್ಟಿದ್ದರಿಂದ ಈ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಕಳೆದ ಬಾರಿ JDS ಪಕ್ಷದಿಂದ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ನಾನು ಪರಾಭವಗೊಂಡಿದ್ದೆ. ಆದರೆ ಪರಾಭವಗೊಂಡಿದ್ದರೂ ಸಹ ಶಿಕ್ಷಕರ ಅನೇಕ ಸಮಸ್ಯೆಗಳಲ್ಲಿ ಧ್ವನಿಯಾಗಿ ಸಮಾಜದ ಅನೇಕ ಹೋರಾಟಗಳಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ನಾನು ನಿರಂತರ ಭಾಗವಹಿಸಿದ್ದೇನೆ. ಈ ಬಾರಿ ಎರಡೂ ಪಕ್ಷ ಒಟ್ಟಿಗೆ ಇರೋದ್ರಿಂದ ಮತ್ತು ಈ ಕ್ಷೇತ್ರ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಯಾವತ್ತೂ ಗೆದ್ದಿಲ್ಲ. ಶಿಕ್ಷಕರ ಕ್ಷೇತ್ರ JDS ಮತ್ತು BJPಯ ಭದ್ರಕೋಟೆ ಮತ್ತು ಶಿಕ್ಷಕರ ಪರವಾಗಿ ಪುಟ್ಟಣ್ಣನವರು ಯಾವುದೇ ಕೆಲಸವನ್ನು ಮಾಡಿಲ್ಲ. ಕಳೆದ ಬಾರಿ ಗೆದ್ದಂಥ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಹೇಳಿದ್ದಾರೆ ನಾನೇನು ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ. ಮತ್ತು ಹಿಂದೆ ಮಾಡಿದ ಕೆಲಸ ಯಾರ್ದು ಅಂದರೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಕೃಪಾಕ್ಷದಿಂದ ಅಂದು ಮಾಡಿದ್ದು ಕುಮಾರಸ್ವಾಮಿ ಅವ್ರದ್ದು ಪುಟ್ಟಣ್ಣ ಅವ್ರಲ್ಲ. ಈ ದೃಷ್ಟಿಯಲ್ಲಿ ಅನುದಾನ ರಹಿತ ಶಿಕ್ಷಕರ ಪರವಾಗಿ ಕೊರೋನಾ ಸಂದರ್ಭದಲ್ಲಿ ನಾವು 15 ಹೋರಾಟಗಳನ್ನು ಅವರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದ್ದೇವೆ. ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆ ಕೊರೋನಾದಲ್ಲಿ 2 ಡಬಲ್ ಮಾಸ್ಕ್ ಹಾಕ್ಕೊಂಡು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣಿ ಮಾಡಿ ಸರ್ಕಾರವನ್ನು ಆಗ್ರಹ ಮಾಡಿದ್ರು, ವಿಶೇಷ ಪ್ಯಾಕೇಜ್ ಕೊಡಿಸಿದ್ರು. ಪ್ರತಿಯೊಬ್ಬ ಶಿಕ್ಷಕರಿಗೂ 5,000 ಅನುದಾನವನ್ನು ಕೊಡಿಸಿದ್ರು. ಇದು ದೇವೇಗೌಡರ ಕೊಡುಗೆ. ಅದೇ ರೀತಿ NPS ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಅವ್ರು ಬಾಯಿ ಮುಚ್ಕೊಂಡಿದ್ರು. ಸನ್ಮಾನ್ಯ ದೇವೇಗೌಡರನ್ನ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಜ್ಯೋತಿ ಸಂಜೀವಿನಿ ಕೊಡಿಸ್ತೀನಿ ಅಂತ ಅನುದಾನಿತ ಶಿಕ್ಷಕರಿಗೆ 4 ಚುನಾವಣೆ ಗೆದ್ರ ಇದುವರೆಗೂ ಕೊಡಿಸಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ನಕಲಿ ಶಿಕ್ಷಕರ ಮತದಾರರಿಂದ ಗೆಲ್ತಿದ್ರು. ಈ ಬಾರಿ ಕಳೆದ ಬಾರಿ ನಾವು PAL ಹಾಕಿ ಇವತ್ತು ಒಂದು ಕೋರ್ಟ್ ನಿರ್ದೇಶನ, ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಪರಿಣಾಮ ಇವತ್ತು ಅತ್ಯಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಎಲಿಜಿಬಲ್ ವೋಟರ್ಸ್ಗೆ 90% ಎಲ್ಲ ಚುನಾವಣೆ. ನಾನು ಜನವರಿ 23ರಿಂದ ಅವರು ರಾಜೀನಾಮೆ ಕೊಡುವ ಮುನ್ಸೂಚನೆ ಇದ್ದಾಗಿಂದನೂ ನಾನು ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಶಿಕ್ಷಕರನ್ನು ಭೇಟಿ ಮಾಡಿದ್ದೇನೆ, ಮನವೊಲಿಸಿದ್ದೇನೆ. ಇವರು ಪಕ್ಷಾಂತರಿ, ಪಕ್ಷಕ್ಕೂ ನಿಷ್ಠ ಇಲ್ಲ, ನಾಯಕರಿಗೂ ನಿಷ್ಠ ಇಲ್ಲ, ಶಿಕ್ಷಕರಿಗೂ ನಿಷ್ಠ ಇಲ್ಲ, ತಮ್ಮನ್ನು ನಡುದಾರಿಯಲ್ಲಿ ಬಿಟ್ಟಿದ್ದಾರೆ. ನನಗೊಂದು ಬಾರಿ ಅವಕಾಶ ಕೊಡಿ, 2.5 ವರ್ಷಗಳ ಅವಧಿ ನನಗೊಂದು ಬಾರಿ ಕೊಡಿ. ಅವ್ರಿಗೆ 4 ಬಾರಿ ಅವಕಾಶ ಕೊಟ್ಟಿದ್ದೀರಾ. ತಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸ್ತಾ ತಮ್ಮನ್ನು ನಡು ನೀರಿನಲ್ಲಿ ಬಿಟ್ಟಿದ್ದಾರೆ. ನನ್ನನ್ನು ಆಶೀರ್ವಾದ ಮಾಡಿ
ಮಾಡಿ ನಿಮ್ಮ ಅನುದಾನ ರಹಿತ ಶಿಕ್ಷಕರಿಗೆ ಆರೋಗ್ಯ ವಿಮೆಯನ್ನು ಕೊಡಿಸುವ ಕೆಲಸ ಮಾಡ್ತೇನೆ. ತಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ನಲ್ಲಿ ಏನು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದಾಗ ಸ್ಕಾಲರ್ಶಿಪ್ ಕೊಡೋವಂಥ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ದೊಡ್ಡ ಧ್ವನಿಯಾಗಿ ನಾನು ಹೋರಾಟದ ಹಿನ್ನೆಲೆಯಿಂದನೂ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ತಿನಲ್ಲಿ ಅವ್ರು ಯಾವತ್ತೂ ಒಂದು ಇಶ್ಯೂ ಇಟ್ಕೊಂಡು ಡಿಬೇಟ್ ಮಾಡಿಲ್ಲ, ಆ ಕೆಲಸ ನಾನು ಮಾಡ್ತೀನಿ ಅಂತ ಮನವಿ ಮಾಡಿದ್ದೇನೆ. ಶಿಕ್ಷಕರು ಪಾಸಿಟಿವ್ ಆಗಿದ್ದಾರೆ. ಪ್ರತಿಯೊಬ್ಬ ಶಿಕ್ಷಕರ ಏನು ಅದಕ್ಕೂ ಹೆಚ್ಚಾಗಿ ಇವತ್ತು ನಾವು NDA ಅಲಯನ್ಸ್ ಆಗಿದ್ದೀವಿ. BJP ಮತ್ತು ಜನತಾದಳ ಒಟ್ಟಾಗಿ ಇರೋದ್ರಿಂದ ನಮಗೆ ಶಿಕ್ಷಕರ ಬೆಂಬಲ ಅತ್ಯಂತ ಹೆಚ್ಚು ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ.